ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇದೊಂದು ವಿಶೇಷವಾದ ವ್ಲಾಗು. ನಮ್ಮ ಊರಿನ ರಂಗನಾಥ ಸ್ವಾಮಿ ಬೆಟ್ಟ ದೇವಸ್ಥಾನದಲ್ಲಿ ಪೌರ್ಣಮಿ ಪೂಜೆ ಅಥವಾ ನಾವು ಆಡು ಭಾಷೆಯಲ್ಲಿ ಕರೆಯುವಂಥ ಕಟ್ಲೆ ಹೇಗಿರುತ್ತೆ ಅಂತ ನೋಡ್ಬರೋಣ ಬನ್ನಿ. ನಾನು ಈ ವಿಡಿಯೋ ಮಾಡ್ತಿರೋ ಟೈಮು ಆಲ್ಮೋಸ್ಟ್ ರಾತ್ರಿ 11:11 ಆಗಿತ್ತು. ನಮ್ಮೂರಲ್ಲಿ ಪ್ರತಿ ಪೌರ್ಣಮಿಯ ಹಿಂದಿನ ದಿನ ಈ ಪೂಜೆ ನಡೆಯುತ್ತೆ. ಕಟ್ಲೆ ಅಂತ ಕರಿತೀವಿ ಯೂಶಲಿ. ನಮ್ಮೂರಲ್ಲಿರೋ ಎಲ್ಲರಿಗೂ ಆರಾಧ್ಯ ದೈವ ಆಗಿರುವಂಥ ಈ ರಂಗನಾಥ ಸ್ವಾಮಿ ಬೆಟ್ಟದ ಮೇಲ್ಗಡೆ ನೆಲೆಸಿರ್ತಾರೆ. ದೇವಸ್ಥಾನದ ಜೀರ್ಣೋದ್ಧಾರ ನಡೀತಿರೋದ್ರಿಂದ ಅಲ್ಲೇ ಒಂದು ಪುಟ್ಟದಾದ ಗುಡಿ ಕಟ್ಟಿ ಅಲ್ಲೇ ಈ ಪೂಜೆಗಳನ್ನೆಲ್ಲ ಮಾಡ್ತಾ ಇರೋದು. ದೇವಸ್ಥಾನ ಕಂಪ್ಲೀಟ್ ಆಗೋವರೆಗೂ ಆಲ್ಮೋಸ್ಟ್ ದೇವರು ಪ್ರತಿಷ್ಠಾಪನೆ ಇಲ್ಲೇ ಇರುತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು, ಚಿಕ್ಕ ಪುಟ್ಟು ಗುಡಿ. ಆದರೂ ಪಕ್ಕ ಇಲ್ಲಿ ನಾಗರ ಕಲ್ಲುಗಳನ್ನ ಸ್ಥಾಪನೆ ಮಾಡಿ ಭಜನೆಗೆ ಬೇಕಾದಂಥ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ. ಈ ಪೌರ್ಣಮಿ ಪೂಜೆ ವಿಶೇಷ ಏನಪ್ಪ ಅಂದರೆ, ರಾತ್ರಿ ಇಡೀ ಭಕ್ತಾದಿಗಳೆಲ್ಲ ಎದ್ದಿದ್ದು ಪೂಜೆ ಪುನಸ್ಕಾರ ಭಜನೆಗಳನ್ನ ಮಾಡ್ತಾ ಬೆಳಕರಿಸ್ತಾರೆ. ಮತ್ತು ಟೈಮಿಗೆ ಪೂಜೆ ಮಾಡಿ ಅದ್ರ ಜೊತೆಗೆ ಪ್ರಸಾದ ವಿನಿಯೋಗ ಕೂಡ ಮಾಡ್ತಾ ಇರ್ತಾರೆ. ಇಡೀ ರಾತ್ರಿ ಎದ್ದಿದ್ದು ಬೆಳಗ್ಗೆವರೆಗೂ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬೆಳಗ್ಗೆ ಈ ಥರ ಮೇಲ್ದೀಪ ಅಂತ ಹಚ್ಚಿ ಈ ಕಟ್ಲೆ ಅಥವಾ ಪೌರ್ಣಮಿ ಪೂಜೆನ ಎಂಡ್ ಮಾಡ್ತಾರೆ. ಸೊ ಈ ಮೇಲ್ದೀಪ ಹಚ್ಚೋದ್ರಿಂದ ಪೌರ್ಣಮಿ ಪೂಜೆ ಮುಕ್ತಾಯ ಆಗುತ್ತೆ. ಪ್ರತಿ ಪೌರ್ಣಮಿಯ ಹಿಂದಿನ ದಿನ ಈ ದೇವಸ್ಥಾನದಲ್ಲಿ ಈ ಥರ ಪೂಜೆ ಇದ್ದೇ ಇರುತ್ತೆ. ನಮ್ಮೂರಿನ ರಂಗನಾಥ ಸ್ವಾಮಿಗೆ ನಮ್ಮೂರಲ್ಲೇ ಒಕ್ಕಲು ಜಾಸ್ತಿ ಇರೋದ್ರಿಂದ ಅವರು ಎಲ್ಲರೂ ಈ ಪೂಜೆಗಳಲ್ಲಿ ಭಾಗಿಯಾಗಿರ್ತಾರೆ. ಈ ಹೆಸರದ ಪೂಜೆ ನಮ್ಮ ಅಕ್ಕವ್ರದ್ದಾಗಿತ್ತು. ಹಾಗಾಗಿ ರಾತ್ರಿ ಇಡೀ ನಾವು ಕೂಡ ಅಲ್ಲೇ ಇದ್ವಿ. ಶುಕ್ರವಾರ ನೈಟ್ ಆಗಿರೋದ್ರಿಂದ ಶನಿವಾರ ಬೆಳಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ರಜೆ ಇತ್ತು. ಎಲ್ಲರೂ ಕೂಡ ಸೇರ್ಕೊಂಡಿದ್ವಿ. ಅದೇ ಒಂಥರ ತುಂಬ ಖುಷಿಯಾಗಿತ್ತು. ಮತ್ತು ಅವತ್ತಿನ ಬೆಳಗ್ಗೆ ಪೂಜೆ ನಾವು ಗಂಗಮ್ಮನ ಮಾಡಿದ್ವಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ. ಅಲ್ಲಿವರೆಗೂ ಈ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ.